ಹಾಯ್ ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಸುನೀಲ್ ಗೌಡ. ಸ್ನೇಹಿತರೆ, ಇತ್ತೀಚೆಗೆ ಮಂಡ್ಯ ಜಿಲ್ಲೆಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಅನ್ನುವಂಥ ವರದಿ ಬಹಿರಂಗ ಆಗಿದೆ. ಇದರ ಜೊತೆಗೆ ನಾಯಿಗಳ ದಾಳಿಯಿಂದ ಕಡಿತಕ್ಕೊಳಗಾದವರಂಥ ಸಂಖ್ಯೆ ಸುಮಾರು 16,000ಕ್ಕೆ ಈ ವರ್ಷ ದಾಖಲಾಗಿರುವಂಥದ್ದು. ಇದು ನಿಜಕ್ಕೂ ಒಂದು ರೀತಿ ಆಘಾತಕಾರಿಯಾಗಿರುವಂಥದ್ದು. ಸಾಕಷ್ಟು ಜನರು ಬೀದಿ ನಾಯಿಗಳ ದಾಳಿಯಿಂದ ಹೈರಾಣಾಗಿ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಈ ಬೀದಿ ನಾಯಿ ದಾಳಿಗೆ ಒಳಗಾಗ್ತಾ ಇರುವಂಥದ್ದು. ಹೀಗಾಗಿ ಜಿಲ್ಲಾಡಳಿತ ಕೂಡ ಚಿಂತನೆಯನ್ನು ಮಾಡ್ತಾ ಇದೆ, ಈ ನಾಯಿಗಳನ್ನು ಹೇಗೆ ನಿಯಂತ್ರಣ ಮಾಡೋದು ಅಂತ. ಆದರೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನಪ್ಪ ಅಂತಂದರೆ, ಬೀದಿ ನಾಯಿಗಳು ಇಷ್ಟರ ಮಟ್ಟಿಗೆ ದಾಳಿ ನಡೆಸೋದಕ್ಕೆ ಪ್ರಮುಖ ಕಾರಣ ಸರಿಯಾದ ರೀತಿಯಲ್ಲಿ ನಮ್ಮ ಪರಿಸರವನ್ನು ನಾವು ಸ್ವಚ್ಛವಾಗಿ ಇಟ್ಕೊಳ್ದೇ ಇರುವಂಥದ್ದು. ಅದರಲ್ಲೂ ಮೊದಲಿಗೆ ಈ ಮಟನ್ ಸ್ಟಾಲ್ಗಳಾಗ್ಬೋದು, ಚಿಕನ್ ಸ್ಟಾಲ್ಗಳಾಗ್ಬೋದು, ಇಲ್ಲಿ ಸರಿಯಾದ ರೀತಿಯಲ್ಲಿ ಸ್ವಚ್ಛವಾಗಿ ಸ್ಟಾಲ್ಗಳನ್ನು ಇಟ್ಕೊಳ್ಬೇಕಾಗತ್ತೆ. ಆದರೆ ಏನು ಚಿಕನ್ ಸ್ಟಾಲ್ಗಳಲ್ಲಿ ಉಳಿದಂಥ ತ್ಯಾಜ್ಯ ಏನಿದೆ, ಈ ತ್ಯಾಜ್ಯಗಳನ್ನು ಎಲ್ಲಂದರಲ್ಲಿ ಬೀಸಾಡ್ತಾ ಇದ್ದಾರೆ. ಹೀಗಾಗಿ ಬೀದಿ ನಾಯಿಗಳು ಅದನ್ನು ತಿಂದು ಅದರ ರುಚಿಯನ್ನು ನೋಡಿ ಮನುಷ್ಯರ ಮೇಲೆ ಕೂಡ ದಾಳಿಯನ್ನು ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈಗ ಮಂಡ್ಯ ಜಿಲ್ಲಾಡಳಿತ ಕೂಡ ಬೀದಿ ನಾಯಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಸಾಕಷ್ಟು ಆಲೋಚನೆಗಳನ್ನು ಮಾಡಿದ್ದಾರೆ. ಈಗಾಗಲೇ ಮಂಡ್ಯ ಜಿಲ್ಲೆಯಲ್ಲಿ ಸರಿಸುಮಾರು 25,000ಕ್ಕೂ ಹೆಚ್ಚು ಬೀದಿ ನಾಯಿಗಳಿದ್ದಾವೆ ಅನ್ನುವಂಥ ಒಂದು ಗಣತಿಯನ್ನು ಕೂಡ ಜಿಲ್ಲಾಡಳಿತ ಮಾಡಿದೆ. ಇದರ ಜೊತೆಗೆ ಮಂಡ್ಯ ನಗರದಲ್ಲಿ ಸರಿಸುಮಾರು 5,000 ಬೀದಿ ನಾಯಿಗಳಿದ್ದಾವೆ. ಈ ಎಲ್ಲ ನಾಯಿಗಳಿಗೂ ಕೂಡ ಶಸ್ತ್ರಚಿಕಿತ್ಸೆ ಮೂಲಕ ಅಂದರೆ ಸಂತಾನಹರಣ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಈಗಾಗಲೇ ಮಂಡ್ಯ ಜಿಲ್ಲಾಧಿಕಾರಿಯಾಗಿರ್ತಕ್ಕಂತಹ ಡಾಕ್ಟರ್ ಕುಮಾರ್ ಅವರು ಮಾಹಿತಿ ನೀಡಿರುವ ಪ್ರಕಾರ ಮಂಡ್ಯ ಜಿಲ್ಲೆಯಲ್ಲಿ ಅಂದರೆ ಮೊದಲ ಹಂತವಾಗಿ ಮಂಡ್ಯ ನಗರದಲ್ಲಿರುವಂಥ 5,000 ನಾಯಿಗಳೇನಿದ್ದಾವೆ, ಈ 5,000 ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆಯನ್ನು ಮಾಡಲಿಕ್ಕೆ ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು. ಅಂದರೆ ಮಂಡ್ಯ ನಗರ ಸಭೆಯ ಸಹಭಾಗಿತ್ವದಲ್ಲಿ ಈ ಒಂದು ಹರಣ ಚಿಕಿತ್ಸೆ ಏನಿದೆ, ಈ ಶಸ್ತ್ರಚಿಕಿತ್ಸೆಯನ್ನು ಮಾಡಲಿಕ್ಕೆ ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು. ಈಗ ಈ ಒಂದು ಕಾರ್ಯಾಚರಣೆ ಏನಿದೆ, ಈ ಕಾರ್ಯಾಚರಣೆಗೆ ಸರಿಸುಮಾರು 60 ಲಕ್ಷ ಹಣವನ್ನು ಕೂಡ ಮೀಸಲಿಟ್ಟಿರುವಂಥದ್ದು. ಸಂತಾನ ನಿಯಂತ್ರಣ ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕು, ABC ಪ್ರೋಗ್ರಾಮ್ ಅಂತ ಇದೆ. ಆ ಪ್ರೋಗ್ರಾಮ್ನಲ್ಲಿ ಬಳಕೆ ಮಾಡಿಕೊಳ್ಳಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಮಂಡ್ಯ ನಗರದಲ್ಲಿ ಸುಮಾರು 2,500ಕ್ಕೂ ಹೆಚ್ಚು ಬೀದಿ ನಾಯಿಗಳಿದೆ. ಈಗಾಗಲೇ 2023ರಲ್ಲಿ ನಾವು ಈಗಾಗಲೇ ಅದನ್ನು ಸರ್ವೇನೂ ಕೂಡ ಮಾಡಿದ್ದೇವೆ, ಇಡೀ ಜಿಲ್ಲೆಯಲ್ಲಿ ಮಾಡಿರ್ತಕ್ಕಂಥದ್ದು. ನಮ್ಮ ಜಿಲ್ಲೆಯಲ್ಲಿ ಟೋಟಲ್ 25,000ಕ್ಕೂ ಹೆಚ್ಚು ಬೀದಿ ನಾಯಿಗಳಿರ್ತಕ್ಕಂಥದ್ದು. ಅದರಲ್ಲಿ ಸುಮಾರು 2,500-3,000 ನಮ್ಮ ಮಂಡ್ಯ ನಗರದೇ ಜಾಸ್ತಿ ಬರ್ತಾಯಿದೆ. ಸೊ ಅದಕ್ಕೋಸ್ಕರ ಇದೇ ಮೊದಲ ಬಾರಿಗೆ ನಾನು ನಗರಸಭಾ ಅಧ್ಯಕ್ಷರನ್ನ ವಿನಂತಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಕಮಿಷನರ್ ಅವರಿಗೆ ಸೂಚನೆ ಕೊಟ್ಟಂಥ ಹಿನ್ನೆಲೆಯಲ್ಲಿ ಸುಮಾರು 60 ಲಕ್ಷ ಅನುದಾನವನ್ನು ನಾವು ಈ ವರ್ಷ ಇಟ್ಕೊಂಡಿದ್ದೀವಿ. ಸೊ ಒಂದು ಬೀದಿ ನಾಯಿಗೆ ಒಂದು ABC ಪ್ರೋಗ್ರಾಮ್ನಲ್ಲಿ ಮಾಡಲಿಕ್ಕೆ ಸುಮಾರು 1,800-1,900 ರೂಪಾಯಿ ವೆಚ್ಚ ಬರ್ತಾಯಿದೆ. ಅದರ ಪ್ರಕಾರ ಈಗಾಗಲೇ ಟೆಂಡರ್ ಕರೆದು ಈ ವರ್ಷ ನಾವು ಮಾಡೋದಾದರೆ ಸುಮಾರು 3,500ಕ್ಕೆ ಮಂಡ್ಯ ನಗರದಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, 1,500 ಗ್ರಾಮಾಂತರದ್ದು ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಪುರಸಭೆಗಳಲ್ಲೂ ಕೂಡ ದುಡ್ಡನ್ನು ಇಟ್ಕೊಂಡಿದ್ದೀವಿ, ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಇಟ್ಕೊಂಡಿದ್ದಾರೆ. ಈ ಬಾರಿನಲ್ಲಿ ಸುಮಾರು 5,000 ನಾಯಿಗಳಿಗೆ ನಾವು ABC ಪ್ರೋಗ್ರಾಮ್ನಲ್ಲಿ ಸಂತಾನ ನಿಯಂತ್ರಣ ಶಸ್ತ್ರಚಿಕಿತ್ಸೆಯನ್ನು ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಈ ಹಿಂದೆಯೂ ಕೂಡ ಸಂತಾನಹರಣ ಚಿಕಿತ್ಸೆ ಮಾಡುವಂಥ ಕೆಲಸಕ್ಕೆ ಮಂಡ್ಯ ನಗರಸಭೆ ಮುಂದಾಗಿತ್ತು. ಆದರೆ ಈ ವೇಳೆ ಸರಿಯಾದಂಥ ರೀತಿಯಲ್ಲಿ ಈ ಒಂದು ಯೋಜನೆ ಫಲಕಾರಿಯನ್ನು ಕೊಟ್ಟಿರಲಿಲ್ಲ. ಇಲ್ಲಿ ಗೋಲ್ಮಾಲ್ ಕೂಡ ಆಗಿತ್ತು ಅನ್ನುವಂಥ ಸಾಕಷ್ಟು ಮಾತುಗಳು ಕೇಳಿಬಂದಿತ್ತು. ಹೀಗಾಗಿ ಮಂಡ್ಯ ಜಿಲ್ಲಾಧಿಕಾರಿ ಈ ಬಾರಿ ಸಾಕಷ್ಟು ಮುತುವರ್ಜಿಯನ್ನು ವಹಿಸಿ ಈ ಒಂದು ಸಂತಾನಹರಣ ಚಿಕಿತ್ಸೆಯನ್ನು ಮಾಡಲಿಕ್ಕೆ ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು. ಯಾವುದೇ ರೀತಿ ಅಂದರೆ ಈ ಹಿಂದೆ ನಡೆದಂತೆ ಯಾವುದೇ ರೀತಿಯಾದಂಥ ಗೋಲ್ಮಾಲ್ ನಡೆಯೋದಕ್ಕೆ ಬಿಡೋದಿಲ್ಲ. ಇದಕ್ಕೆ ಒಂದು ನೋಡಲ್ ಅಧಿಕಾರಿಯ ತಂಡವನ್ನು ಕೂಡ ನಾವು ರಚನೆ ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಡಾಕ್ಟರ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಒಂದು ನಾಯಿಗೆ ಸರಿಸುಮಾರು 1,900 ರೂಪಾಯಿಗಳು ಈ ಒಂದು ಶಸ್ತ್ರಚಿಕಿತ್ಸೆಗೆ ತಗಲುವಂಥದ್ದು. ಗಂಡು ಹಾಗೂ ಹೆಣ್ಣು 2 ನಾಯಿಗಳಿಗೂ ಕೂಡ ಶಸ್ತ್ರಚಿಕಿತ್ಸೆಯನ್ನು ಮಾಡಲಿಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಗಂಡು ನಾಯಿಗೆ ರಕ್ಷಣೆಗಳನ್ನು ಕಟ್ ಮಾಡುವಂಥದ್ದು, ಹೆಣ್ಣು ನಾಯಿಗೆ ಏನು ಗರ್ಭಾಶಯ ಏನಿದೆ, ಈ ಗರ್ಭಾಶಯಕ್ಕೆ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡುವಂಥ ಕೆಲಸವನ್ನು ಕೂಡ ವೈದ್ಯರು ಮಾಡೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸರಿಸುಮಾರು
20ರಿಂದ 30 ನಿಮಿಷ ಒಂದು ನಾಯಿಗೆ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ಸಮಯ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಪಶು ವೈದ್ಯರು ಹೇಳ್ತಾ ಇರುವಂಥದ್ದು. ಹೀಗಾಗಿ ಮಂಡ್ಯ ಜಿಲ್ಲೆಯಲ್ಲಿ ಇರುವಂತಹ ಸುಮಾರು 25,000 ನಾಯಿಗಳೇನಿದೆ, ಈ 25,000 ನಾಯಿಗಳಲ್ಲಿ ಒಂದಷ್ಟು ನಾಯಿಗಳಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿ, ಅಂದರೆ ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನು ಮಾಡುವ ಮೂಲಕ ನಾಯಿಯ ಉಪಟಳಕ್ಕೆ ಬ್ರೇಕ್ ಹಾಕ್ತೀವಿ ಅಂತ ಮಂಡ್ಯ ಜಿಲ್ಲಾಡಳಿತ ಹೇಳ್ತಾ ಇರುವಂಥದ್ದು. ಅದೇನೇ ಆಗಲಿ ಬೀದಿ ನಾಯಿಗಳನ್ನು ನಿಯಂತ್ರಣಕ್ಕೆ ತರಬೇಕಾಗತ್ತೆ. ಯಾಕಂದರೆ ಸಾರ್ವಜನಿಕರು ಸಾಕಷ್ಟು ನಾಯಿ ದಾಳಿಯಿಂದ ಸಾಕಷ್ಟು ಗಾಯಗೊಂಡಿರುವಂಥ ಪ್ರಕರಣಗಳು ಮಂಡ್ಯ ಜಿಲ್ಲೆಯಲ್ಲಿ ನಡೆದಿರುವಂಥದ್ದು. ಹಾಗೆ ಏನು ಜಿಲ್ಲಾ ಕುಟುಂಬ ಆರೋಗ್ಯ ಇಲಾಖೆ ಏನಿದೆ, ಈ ಇಲಾಖೆ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಈ ವರ್ಷ ಸರಿಸುಮಾರು 16,000ದಷ್ಟು ನಾಯಿ ಕಡಿತ ಪ್ರಕರಣಗಳು ದಾಖಲಾಗಿರುವಂಥದ್ದು. ಹೀಗಾಗಿ ಸಹಜವಾಗಿ ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ ಮಾಡುವ ಮೂಲಕ ನಾಯಿಗಳ ಉಪಟಳಕ್ಕೆ ಬ್ರೇಕ್ ಹಾಕುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ನೀವಿನ್ನೂ ಕೂಡ ನಮ್ಮ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇರಿ News18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.